ಸೃಷ್ಟಿ ಹೇಳಿದ ಸ್ಥಳಕ್ಕೆ ಮಾನ್ಯತಾ ತಲುಪಿದಾಗ ಅಲ್ಲಿ ಅವಳು ಕಂಡದ್ದನ್ನು ನೋಡಿ ಅವಳ ಕಣ್ಣುಗಳು ಅಚ್ಚರಿಯಿಂದ ಕಿರಿದಾದವು ಮತ್ತು ಅವಳು ಗಾಬರಿಯಿಂದ ತನ್ನ ತುಟಿಗಳನ್ನು ಕಚ್ಚಿಕೊಳ್ಳಲು ಶುರು ಮಾಡಿದಳು. ಟ್ಯಾಕ್ಸಿಯಿಂದ ಇಳಿದ ನಂತರ ಮಾನ್ಯತಾ ಸ್ವಲ್ಪ ದೂರದಲ್ಲಿ ಕಪ್ಪು ಶೂಟ್ ಧರಿಸಿದ್ದ ಸಿದ್ಧಾರ್ಥನನ್ನು ನೋಡಿದಳು. ಸನ್ ಗ್ಲಾಸ್ಗಳ ಹಿಂದೆ ಅವನ ಕಣ್ಣುಗಳು ಕಾಣುತ್ತಿರಲಿಲ್ಲ, ಆದರೆ ಅವನ ಮುಖದ ರಚನೆ ಬಹಳ ಸ್ಪಷ್ಟವಾಗಿ ಕಾಣುತ್ತಿತ್ತು ಮತ್ತು ಅದರಲ್ಲಿ ಅವನು ಅತಿ ಹೆಚ್ಚು ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದನು. ಅವನು ಯಾರ ಜೊತೆಗೋ ಮಾತನಾಡುತ್ತಿದ್ದನು. ಹೀಗೆ ಮಾತನಾಡುತ್ತಲೇ ಅವನು ರೆಸ್ಟೋರೆಂಟ್ ಒಳಗೆ ಹೋದನು. ಮಾನ್ಯತಾ ಮೇಲಿದ್ದ ರೆಸ್ಟೋರೆಂಟ್ನ ಹೆಸರನ್ನು ಓದಿದಾಗ ಅವಳ ಮುಷ್ಟಿ ಬಿಗಿಯಿತು. ರೈಜಾದ ರೆಸ್ಟೋರೆಂಟ್. ಅವಳು ಬೇಗನೆ ತನ್ನ ಫೋನ್ ತೆಗೆದುಕೊಂಡು ಸೃಷ್ಟಿಗೆ ಕಾಲ್ ಮಾಡಿದಳು. ಆದರೆ ಅಷ್ಟರಲ್ಲಿ ಸೃಷ್ಟಿ ಅವಳ ಹಿಂದೆ ಬಂದು ಭುಜದ ಮೇಲೆ ತಟ್ಟಿ ನಾನು ಇಲ್ಲೇ ಇದ್ದೇನೆ ಎಂದಳು. ಮಾನ್ಯತಾ ಅಸಹಾಯಕತೆಯಿಂದ ಅವಳನ್ನು ನೋಡಿ, ಸೃಷ್ಟಿ, ಮತ್ತೆ ಅದೇ ರೈಜಾದ ರೆಸ್ಟೋರೆಂಟ್, ನಿನಗೆ ಬೇರೆ ಯಾವ ಜಾಗ ಸಿಗಲಿಲ್ಲವಾ ಎಂದು ಕೇಳಿದಳು. ಸೃಷ್ಟಿ, ಅರೆ, ನೀನು ಯಾಕೆ ಭಯಪಡುತ್ತೀಯ? ಆ ದಿನದ ಹಾಗೆ ಅವನು ಇಲ್ಲೇ ಇರಬೇಕು ಎಂದೇನಿಲ್ಲವಲ್ಲ, ಅವನಿಗೆ ಬೇರೆ ಕೆಲಸಗಳು ಇವೆ ಎಂದು ಹೇಳಿದಳು. ಸೃಷ್ಟಿ ಅವಳ ಕೈ ಹಿಡಿದಳು. ಆದರೆ ಮಾನ್ಯತಾ ತಕ್ಷಣವೇ ತನ್ನ ಕೈಯನ್ನು ಬಿಡಿಸಿಕೊಂಡು ಅವನಾಗಷ್ಟೇ ನನ್ನ ಕಣ್ಣೆದುರೇ ಒಳಗೆ ಹೋದನು ಎಂದು ಹೇಳಿದಳು. ಸೃಷ್ಟಿ ಕಣ್ಣುಗಳನ್ನು ಕುಣಿಸಿ, ಆ ದೆವ್ವ ಇಲ್ಲೇ ಇದ್ದಾನಾ? ಅರೆ, ಅವನು ನಮ್ಮನ್ನು ಹಿಂಬಾಲಿಸುತ್ತಿದ್ದಾನೆ ಎಂದೇ ನನಗನ್ನಿಸುತ್ತಿದೆ. ನಾವು ಎಲ್ಲಿಗೆ ಹೋದರೂ ಅವನು ಅಲ್ಲಿಗೆ ಯಾಕೆ ಬಂದು ಬಿಡ್ತಾನೆ ಎಂದಳು. ಮಾನ್ಯತಾ, ಹಾಗೇನಿಲ್ಲ, ಇದು ಕೇವಲ ಕಾಕತಾಳೀಯ. ಅವನು ನಮ್ಮನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ಆದರೆ ಈಗ ನಾನು ಇಲ್ಲಿಗೆ ಹೋಗೋದಿಲ್ಲ, ನಾವು ಬೇರೆ ಯಾವುದಾದರೂ ರೆಸ್ಟೋರೆಂಟಿಗೆ ಹೋಗೋಣ ಎಂದು ಹೇಳಿದಳು. ಸೃಷ್ಟಿ ಮುಖ ಸಿಂಡರಿಸಿ, ಇಲ್ಲ, ನಾವು ಇದೇ ರೆಸ್ಟೋರೆಂಟಿಗೆ ಹೋಗುತ್ತೇವೆ. ಅಂದಹಾಗೆ ನಿನ್ನ ಸಮಸ್ಯೆ ಏನು? ನೀನು ಅವನಿಗೆ ಅಷ್ಟು ಹೆದರುವುದೇಕೆ? ನಾವು ಇಲ್ಲಿಗೆ ಕೇವಲ ಊಟ ಮಾಡಲು ಬಂದಿದ್ದೇವೆ. ಇಡೀ ಮುಂಬೈಯಲ್ಲಿ ಸಿಗುವಂತಹ ಊಟ ಬೇರೆ ಎಲ್ಲೂ ಸಿಗುವುದಿಲ್ಲ ಎಂದು ಹೇಳಿದಳು. ಅವಳು ತನ್ನ ತೋಳನ್ನು ಮಾನ್ಯತಾಳ ತೋಳಿನೊಂದಿಗೆ ಸೇರಿಸಿ, ಬಾ, ಈಗ ಭಯಪಡಬೇಡ. ನೀನು ಹೇಗೆಯೇ ಅವನಿಗೆ ಹೆದರುತ್ತಿದ್ದರೆ ಅವನ ಜೊತೆಗೆ ಜೀವನವನ್ನು ಹೇಗೆ ಕಳೆಯುತ್ತೀಯಾ ಎಂದಳು. ಮಾನ್ಯತೆ ಏನೂ ಹೇಳಲಿಲ್ಲ, ಆದರೆ ಅವಳಿಗೆ ಭಯವಾಗುತ್ತಿತ್ತು. ಅವರು ಒಳಗೆ ಹೋದಾಗ ಮಾನ್ಯತಾಳ ಕಣ್ಣಿಗೆ ಮೊದಲು ಬಿದ್ದ ವ್ಯಕ್ತಿ ಸಿದ್ಧಾರ್ಥ್ ಮೇಲೆಯೇ. ಅವನು ಕುಳಿತಿದ್ದ ಜಾಗಕ್ಕೆ ಬಿಸಿಲಿನ ಬೆಳಕು ನೇರವಾಗಿ ಬೀಳುತ್ತಿತ್ತು ಮತ್ತು ಅದು ಅವನ ಮುಖದ ಮೇಲೆ ಪ್ರಖರವಾಗಿ ಕಾಣುತ್ತಿತ್ತು. ಅವನ ಮುಖ ಹೊಳೆಯುತ್ತಿತ್ತು ಮತ್ತು ಅವನ ಫೇಶಿಯಲ್ ಸ್ಟ್ರಕ್ಚರ್ ನಿಜಕ್ಕೂ ಅದ್ಭುತವಾಗಿತ್ತು. ಅವನು ಯಾವುದೋ ಕಲೆಯ ಚಿತ್ರಕಲೆಯಂತೆ ಕಾಣುತ್ತಿದ್ದನು. ಸೃಷ್ಟಿ ಕುಳಿತುಕೊಳ್ಳಲು ಜಾಗ ಹುಡುಕುವವರೆಗೆ ಮಾನ್ಯತಾ ಸ್ವಲ್ಪ ಸಮಯ ಅವನನ್ನೇ ನೋಡುತ್ತಾ ನಿಂತಿದ್ದಳು. ಸಿದ್ಧಾರ್ಥ್ ಅವರಿಂದ ಸಾಕಷ್ಟು ದೂರದಲ್ಲಿ ಕುಳಿತಿದ್ದನು. ಆದ್ದರಿಂದ ಅವನು ಅವರನ್ನು ಗಮನಿಸುವ ಸಾಧ್ಯತೆ ತುಂಬ ಕಡಿಮೆ ಇತ್ತು ಮತ್ತು ಹೇಗಾದರೂ ಅವನು ಸುತ್ತಮುತ್ತಲಿನ ಜನರ ಬಗ್ಗೆ ಎಂದಿಗೂ ಗಮನ ಹರಿಸುತ್ತಿರಲಿಲ್ಲ. ಸೃಷ್ಟಿ ಮಾನ್ಯತಾಳ ಬಳಿ, ನೀನು ಏನು ತಿನ್ನಲು ಬಯಸುತ್ತೀಯಾ ಎಂದು ಕೇಳಿದಳು. ಮಾನ್ಯತಾ ನೀನು ಏನು ತಿನ್ನುತ್ತೀಯೋ ಅದೇ ಎಂದು ಉತ್ತರಿಸಿದಳು. ಸೃಷ್ಟಿ ಅವಳೊಂದಿಗೆ ಮಾತನಾಡಲು ಶುರು ಮಾಡಿದಳು. ಆದರೆ ಮಾನ್ಯತಾಳ ಗಮನ ಬೇರೆ ಎಲ್ಲೋ ಇತ್ತು. ಅವಳು ಕೆಲವು ಬಾರಿ ಸೃಷ್ಟಿ ಹೇಳುವುದನ್ನು ಕೇಳಿಸಿಕೊಳ್ಳುತ್ತಿರಲಿಲ್ಲ ಮತ್ತು ಕೆಲವೊಮ್ಮೆ ಕೇವಲ ಹೌದು ಅಥವಾ ಇಲ್ಲ ಎಂದು ಉತ್ತರಿಸುತ್ತಿದ್ದಳು. ಅಸಹಾಯಕಳಾದ ಸೃಷ್ಟಿ, ನಿನ್ನನ್ನು ತಿದ್ದಲು ಸಾಧ್ಯವಿಲ್ಲ. ನಿಜವಾಗಿಯೂ ನೀನು ಆ ವ್ಯಕ್ತಿಗೆ ಅಷ್ಟು ಹೆದರುವುದೇಕೆ ಎಂದಳು. ಅವಳು ತನ್ನ ಸೆಲ್ಫೋನ್ ಹೊರತೆಗೆದು ಗೇಮ್ ಆಡಲು ಶುರು ಮಾಡಿದಳು. ಏಕೆಂದರೆ ಮಾನ್ಯತಾ ತನ್ನೊಂದಿಗೆ ಮಾತನಾಡುವುದಿಲ್ಲ ಎಂಬುದು ಅವಳಿಗೆ ತಿಳಿದಿತ್ತು. ಊಟ ಬರೋವರೆಗೆ ಸೃಷ್ಟಿ ತನ್ನ ಫೋನ್ನಲ್ಲಿ ಗೇಮ್ ಆಡುತ್ತಲೇ ಇದ್ದಳು. ಆಗ ಅವಳು ಕಣ್ಣೆತ್ತಿ ನೋಡಿ ಸಿದ್ಧಾರ್ಥ್ ಕುಳಿತಿದ್ದ ಆ ಜಾಗವು ಈಗ ಖಾಲಿಯಾಗಿರುವುದನ್ನು ಗಮನಿಸಿದಳು. ಸೃಷ್ಟಿ ಮಾನ್ಯತಾಳ ತಟ್ಟೆಗೆ ಮಶ್ರೂಮ್ ಪಲ್ಯವನ್ನು ಹಾಕುತ್ತಾ, ಅವನು ಹೊರಟು ಹೋಗಿದ್ದಾನೆ, ಈಗ ಆರಾಮವಾಗಿ ಊಟ ಮಾಡು, ಇಲ್ಲದಿದ್ದರೆ ನೀನು ಅವನು ಇಲ್ಲಿರುವಾಗ ಸರಿಯಾಗಿ ಊಟ ಕೂಡ ಮಾಡುವುದಿಲ್ಲ ಎಂದಳು. ಸಿದ್ಧಾರ್ಥ್ ನಿಜವಾಗಿಯೂ ಅಲ್ಲಿಂದ ಹೋಗಿದ್ದಾನೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಮಾನ್ಯತಾ ತನ್ನ ಕತ್ತನ್ನು ತಿರುಗಿಸಿ ನೋಡಿದಳು. ಅವನು ಅಲ್ಲಿ ಇರಲಿಲ್ಲ. ಅವಳ ಹೃದಯದಲ್ಲಿ ಒಂಟಿತನ ಮತ್ತು ಬಿಗಿತದ ಅನುಭವವಾಯಿತು. ಆದರೆ ಅದನ್ನು ಅವಳು ತನ್ನ ಮುಖದ ಮೇಲೆ ತೋರಿಸಿಕೊಳ್ಳಲಿಲ್ಲ. ರಾತ್ರಿಯ ಸಮಯದಲ್ಲಿ ಮಾನ್ಯತಾ ಬಹಳ ಹೊತ್ತು ಬಾತ್ ಟಬ್ನಲ್ಲಿ ಮಲಗಿದ್ದಳು. ತನ್ನ ಹದಿಹರೆಯದಿಂದಲೂ ಅವಳು ಯಾವಾಗ ಮೊದಲ ಬಾರಿಗೆ ಅವನನ್ನು ನೋಡಿದಳು ಅಂದಿನಿಂದಲೇ ಸಿದ್ಧಾರ್ಥನನ್ನು ಪ್ರೀತಿಸುತ್ತಿದ್ದಳು. ಮೊದಲು ಅವಳು ಅವನನ್ನು ತನ್ನ ಭವಿಷ್ಯದ ಪತಿಯಾಗಿ ಮಾತ್ರ ನೋಡುತ್ತಿದ್ದಳು. ಆದರೆ ನಂತರ ಅವನನ್ನು ನೋಡಿದ ನಂತರ ಅವನ ಮೇಲಿನ ಅವಳ ಪ್ರೀತಿ ಎಷ್ಟು ಆಳವಾಯಿತು ಎಂದರೆ ಅವಳು ಅವನನ್ನು ಒಂದು ಕ್ಷಣವೂ ಮರೆಯುತ್ತಿರಲಿಲ್ಲ. ಸಿದ್ಧಾರ್ಥ್ ಜೊತೆ ತನ್ನ ಮದುವೆಯಾಗುತ್ತದೆ ಎಂದು ಯೋಚಿಸಿದಾಗಲೆಲ್ಲ ಅವಳ ಮುಖ ನಾಚಿಕೆಯಿಂದ ಕೆಂಪಾಗುತ್ತಿತ್ತು. ಆದರೆ ಅವಳಿಗೆ 18 ವರ್ಷ ವಯಸ್ಸಾಗಿದ್ದಾಗ ಅವಳ ಜೀವನದಲ್ಲಿ ಅವಳು ಎಂದಿಗೂ ಊಹಿಸಿರದಂಥ ಒಂದು ಘಟನೆ ನಡೆಯಿತು. ಆ ಘಟನೆ ನಂತರ ಅವಳು 1 ವರ್ಷ ಕಾಲ ಕೋಮಾದಲ್ಲಿದ್ದಳು. ಅವಳು ಕೋಮಾದಿಂದ ಎಚ್ಚೆತ್ತಾಗ ತನ್ನ ಜೀವನ ನಾಶವಾಯಿತು ಎಂದುಕೊಂಡಳು ಮತ್ತು ತನಗೆ ಆಗಿರುವುದು ಸಿದ್ಧಾರ್ಥಿಗೆ ತಿಳಿದರೆ ಅವನು ತನ್ನನ್ನು ಮದುವೆಯಾಗುವುದಿಲ್ಲ ಎಂದುಕೊಂಡಳು. ಆದರೆ ಅವಳು ಭಾವಿಸಿದಂತೆ ಆಗಲಿಲ್ಲ. ಅವಳು ಪ್ರಜ್ಞೆಗೆ ಬಂದ ನಂತರವೂ ರೈಜಾದ ಕುಟುಂಬ ಸಂಬಂಧವನ್ನು ಮುರಿದುಕೊಳ್ಳಲಿಲ್ಲ. ಅವರ ಮದುವೆ ದಿನಗಳು ಸಮೀಪಿಸುತ್ತಿದ್ದಂತೆ ಅವಳು ತನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ಕಾತರತೆಯನ್ನು ಅನುಭವಿಸುತ್ತಿದ್ದಳು. ಅವನು ಅವಳೊಂದಿಗೆ ಎಂದಿಗೂ ಮಾತನಾಡುತ್ತಿರಲಿಲ್ಲ, ಆದರೆ ಅವನು ಹಾಗೇ ಇರುತ್ತಾನೆ ಮತ್ತು ಅವನಿಗೆ ಕಡಿಮೆ ಮಾತನಾಡಲು ಇಷ್ಟ ಎಂದು ಅವಳು ಅಂದುಕೊಂಡಿದ್ದಳು. ಎಲ್ಲರ ಜೊತೆಯೂ ಅವನು ಹೀಗೇ ಇರುತ್ತಾನೆ, ಯಾರೊಂದಿಗೂ ಹೆಚ್ಚು ಮಾತನಾಡುವುದಿಲ್ಲ ಎಂದು ಅವಳ ತಾತ ಹೇಳಿದಾಗ ಅವಳಿಗೆ ಕೊಂಚ ಸಮಾಧಾನವಾಗಿತ್ತು.
ಆದರೆ ಮದುವೆಗೂ ಮುಂಚೆ ಅವನು ಅವನ ಬಳಿ ಮದುವೆಯನ್ನು ನಿರಾಕರಿಸುವಂತೆ ಹೇಳಿದಾಗ ಅವಳ ಜಗತ್ತೇ ಕುಸಿದು ಹೋಯಿತು. ಅವಳ ಮದುವೆ ಬೇಡ ಎಂದರೆ ತಾತ ಆ ಮದುವೆಯನ್ನು ಮಾಡಿಸುವುದಿಲ್ಲ. ಆದರೆ ಅವನಿಗೆ ಮಾತ್ರ ಬೇಡ ಎನ್ನುವಂತಿರಲಿಲ್ಲ. ಆದರೆ ಮಾನ್ಯತೆ ಅವನನ್ನು ಬಿಡಲು ತಯಾರಿರಲಿಲ್ಲ. ಹಾಗಾಗಿ ಅವಳು ತಾತನ ಬಳಿ ಏನೂ ಹೇಳಲಿಲ್ಲ. ಆದರೆ ಮದುವೆ ನಂತರವೂ ಪರಿಸ್ಥಿತಿ ಸರಿಯಾಗುವುದಿಲ್ಲ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಅವನ ಮನೆಗೆ ಬರುತ್ತಿರಲಿಲ್ಲ. ಅವಳ ಮುಖ ನೋಡುವುದಕ್ಕೂ ಇಷ್ಟಪಡುತ್ತಿರಲಿಲ್ಲ. ಮತ್ತು ಕೊನೆಗೆ ಅವಳೊಂದಿಗೆ ಎಲ್ಲಿಗಾದರೂ ಹೋಗುವುದು ಕೂಡ ಅವನಿಗೆ ಇಷ್ಟವಿರಲಿಲ್ಲ. ಅವನು ತೋರಿಸಬಹುದಾದಷ್ಟು ದ್ವೇಷವನ್ನು ತೋರಿಸುತ್ತಿದ್ದನು. ಈ ವಿಷಯವು ಮಾನ್ಯತೆಗಳನ್ನು ಒಳಗಿನಿಂದಲೇ ಗಾಯಗೊಳಿಸುತ್ತಿತ್ತು. ಬೆಚ್ಚಗಿನ ನೀರಿನ ಬಾತ್ ಟಬ್ನಲ್ಲಿ ಬಹಳ ಹೊತ್ತು ಮಲಗಿದ್ದರಿಂದ ಈಗ ಅವಳಿಗೆ ಸ್ವಲ್ಪ ಆರಾಮವೆನಿಸಿತು. ಅವಳು ತನ್ನ ನೈಟ್ ಗೌನ್ ಧರಿಸಿ ಹೊರಬಂದಳು. ತನ್ನ ಕೂದಲನ್ನು ಒಣಗಿಸುತ್ತಾ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳುತ್ತಿದ್ದಳು. ಅವಳು ಸಂಪೂರ್ಣವಾಗಿ ತನ್ನ ತಾಯಿಯಂತೆ ಕಾಣುತ್ತಿದ್ದಳು. ಅವಳ ತಾಯಿಯು ತಮ್ಮ ಕಾಲದಲ್ಲಿ ತುಂಬ ಸುಂದರವಾಗಿದ್ದರು. ನೈಟ್ ಕ್ರೀಮ್ ಹಚ್ಚಿದ ನಂತರ ಅವಳು ತನ್ನ ತುಟಿಗಳಿಗೆ ಮಾಯಿಶ್ಚರೈಸ್ ಮಾಡಿಕೊಂಡಳು. ಅವಳು ಮಂಚದ ಬಳಿ ಹೋಗುತ್ತಿದ್ದಂತೆ ಗೇಟ್ ತೆರೆಯುವ ಮತ್ತು ಕಾರಿನ ಶಬ್ದ ಕೇಳಿಸಿತು. ಯಾರು ಬಂದಿದ್ದಾರೆ ಎಂದು ನೋಡಲು ಅವಳು ಕಿಟಕಿಯ ಬಳಿ ಹೋಗಿ ಪರದೆಯನ್ನು ಸರಿಸಿದಳು. ಅದು ಸಿದ್ಧಾರ್ಥನ ಕಾರು ಆಗಿತ್ತು. ಡ್ರೈವರ್ ವೇಗವಾಗಿ ಬಂದು ಅವನಿಗಾಗಿ ಬಾಗಿಲು ತೆರೆದನು ಮತ್ತು ಅವನು ಒಳಗೆ ಬಂದನು. ಅವನನ್ನು ನೋಡಿದೊಡನೆಯೇ ಮಾನ್ಯತಾ ಅವನು ಕುಡಿದಿದ್ದಾನೆ ಎಂದು ಗುರುತಿಸಿದಳು. ಮಾನ್ಯತಾಳ ಗಂಟಲು ಒಣಗಲಾರಂಭಿಸಿತು. ಅವಳು ಯಾವುದೇ ತಪ್ಪು ಮಾಡಿದಾಗಲೆಲ್ಲ ಸಿದ್ಧಾರ್ಥ್ ಮನೆಗೆ ಬಂದು ಅವಳೊಂದಿಗೆ ಯಾವುದೋ ಪ್ರಾಣಿಯ ಜೊತೆ ವರ್ತಿಸಿದಂತೆ ವರ್ತಿಸುತ್ತಿದ್ದನು. ಅವಳಿಗೆ ತುಂಬ ಭಯವಾಗಿತ್ತು. ಅವಳು ಬೇಗನೆ ಕೊಠಡಿಯ ಲೈಟ್ ಆಫ್ ಮಾಡಿ ಹೊದಿಕೆಯೊಳಗೆ ಮುದುಡಿಕೊಂಡು ಮಲಗಿಕೊಂಡಳು. ಅವಳ ಮುಖ ಕೆಂಪಗಾಗಿ ಬೆವರಿನಿಂದ ನೆನೆದಿತ್ತು. ಸಿದ್ಧಾರ್ಥನ ಹೆಜ್ಜೆಗಳು ಬಾಗಿಲಿಗೆ ಹತ್ತಿರ ಹೋಗುತ್ತಿದ್ದಂತೆ ಅವಳ ಹೃದಯದ ಬಡಿತವು ಹೆಚ್ಚಾಗುತ್ತಿತ್ತು. ಹಠಾತ್ತಾಗಿ ಸಿದ್ಧಾರ್ಥ್ ಬಾಗಿಲನ್ನು ಜೋರಾಗಿ ತೆರೆದನು. ಕೊಠಡಿಯಲ್ಲಿ ನೈಟ್ ಬಲ್ಬ್ ಕೂಡ ಉರಿಯುತ್ತಿರಲಿಲ್ಲ. ಹಾಗಾಗಿ ಸಿದ್ಧಾರ್ಥ್ಗೆ ಎಲ್ಲೆಡೆ ಕತ್ತಲು ಮಾತ್ರ ಕಾಣಿಸಿತು. ಲೈಟ್ ಆನ್ ಮಾಡಲು ಅವನು ತನ್ನ ಫೋನ್ ತೆಗೆದನು. ಆದರೆ ಆ ಫೋನ್ ಕೂಡ ಅವನ ಕೈಯಿಂದ ಜಾರಿ ಬಿತ್ತು. ಅವನು ಕೋಪದಿಂದ, ಆಪತ್ತು, ನೀನು ಲೈಟ್ ಬಲ್ಬ್ ಯಾಕೆ ಆನ್ ಮಾಡಿಲ್ಲ ಎಂದು ಅಂದನು. ಮಾನ್ಯತಾ ತನ್ನ ಹೊದಿಕೆಯನ್ನು ಬಿಗಿಯಾಗಿ ಹಿಡಿದುಕೊಂಡು ತಾನು ಗಾಢ ನಿದ್ರೆಯಲ್ಲಿದ್ದೇನೆ ಮತ್ತು ತನಗೆ ಏನೂ ಕೇಳಿಸಿಲ್ಲ ಎಂಬಂತೆ ನಟಿಸಿದಳು. ಮಂಚದ ಬಳಿಗೆ ಬಂದು ಸಿದ್ಧಾರ್ಥ್ ಅವಳ ಮೇಲಿದ್ದ ಹೊದಿಕೆಯನ್ನು ಎಳೆದು ಹಾಕಿದನು. ಮಾನ್ಯತಾ ಯಾವುದಕ್ಕೆ ಹೆದರುತ್ತಿದ್ದಳೋ ಅದೇ ನಡೆಯಿತು. ಸಿದ್ಧಾರ್ಥ್ನ ಕೈಗಳು ಅವಳ ಸೊಂಟವನ್ನು ತಲುಪುತ್ತಿದ್ದಂತೆ ಅವಳ ಇಡೀ ದೇಹ ತಳಮಳಿಸಿತು. ಅವನಿಂದ ಮದ್ಯ ಮತ್ತು ಸಿಗರೆಟಿನ ಮಿಶ್ರ ವಾಸನೆ ಬರುತ್ತಿತ್ತು. ಮಾನ್ಯತಾ ನಡುಗುತ್ತಿದ್ದಳು. ಸಿದ್ಧಾರ್ಥ್ ಮೊದಲು ತನ್ನ ತುಟಿಗಳನ್ನು ಅವಳ ಹಣೆಯ ಮೇಲೆ ಮತ್ತು ನಂತರ ತುಟಿಗಳ ಮೇಲೆ ಇಟ್ಟನು. ಅವನು ಹಿಂದೆಂದೂ ಅವಳಿಗೆ ಮುತ್ತು ನೀಡಿರಲಿಲ್ಲ. ಆದರೆ ಈ ಬಾರಿ ಅವನು ಮುತ್ತು ನೀಡುತ್ತಿದ್ದನು. ಕುಡಿದಿದ್ದರೂ ಅವನಲ್ಲಿ ಅಪಾರ ಶಕ್ತಿ ಇತ್ತು. ಮುತ್ತಿಟ್ಟ ನಂತರ ಅವನು ಮಾನ್ಯತಾಳ ಕತ್ತಿನ ಬಳಿ ಪಿಸುಗುಡುತ್ತಾ ಮೆಲ್ಲಗೆ ನಿದ್ರೆಗೆ ಜಾರಿದನು. ಸಿದ್ಧಾರ್ಥ್ನ ಬಿಸಿಯಾದ ಉಸಿರು ತನ್ನ ಕತ್ತಿನ ಮೇಲೆ ಬೀಳುವುದನ್ನು ಅನುಭವಿಸಿದ ಮಾನ್ಯತಾ ಕದಲಲು ಕೂಡ ಪ್ರಯತ್ನಿಸಲಿಲ್ಲ. ಹಠಾತ್ತಾಗಿ ಮಾನ್ಯತಾಳಿಗೆ ನೆನಪಾಯಿತು. ಒಳಗೆ ಬಂದ ತಕ್ಷಣ ಅವನು ತನಗೆ ಏನು ಹೇಳಿದ್ದನು? ಆಪತ್ತು, ನೀನು ಲೈಟ್ ಯಾಕೆ ಆನು ಮಾಡಿಲ್ಲ ಎಂದು. ಈ ಪದಗಳು ಅವಳ ಕಿವಿಯಲ್ಲಿ ಗುಯಿಗುಡಲಾರಂಭಿಸಿದವು. ಅವನು ತನ್ನನ್ನು ಆಪತ್ತು ಎಂದು ಕರೆಯುತ್ತಿದ್ದಾನ? ಖಂಡಿತವಾಗಿಯೂ ಈ ಹೆಸರು ಒಳ್ಳೆಯದಲ್ಲ. ಅವನಿಗೆ ಕೇವಲ ಒಂದು ಆಪತ್ತು ಆಗಿದ್ದಳು. ಆದರೂ ಅವನು ತನಗೆ ಯಾವುದೋ ಒಂದು ಹೆಸರನ್ನಾದರೂ ಇಟ್ಟಿದ್ದಾನಲ್ಲ ಎಂದು ಮಾನ್ಯತಾಳಿಗೆ ಸಮಾಧಾನವಾಯಿತು. ಅವನು ತುಂಬ ಭಾರವಾಗಿದ್ದರಿಂದ ಮಾನ್ಯತಾಳ ಇಡೀ ದೇಹ ಬಿಗಿಯುತ್ತಿತ್ತು. ಆದರೆ ಈ ಕ್ಷಣದಲ್ಲಿ ಅವಳಿಗೆ ಯಾವುದರ ಪ್ರಜ್ಞೆಯೂ ಇರಲಿಲ್ಲ. ಅವಳು ತನ್ನ ಕೈಯನ್ನು ಮೇಲೆತ್ತಿ ಅವನ ತಲೆಯ ಮೇಲೆ ಇಟ್ಟಳು. ಅವಳು ಮೆಲ್ಲಗೆ ಅವನ ತಲೆಯನ್ನು ನೇವರಿಸಲಾರಂಭಿಸಿದಳು. ಆದರೆ ಅಷ್ಟರಲ್ಲಿ ಸಿದ್ಧಾರ್ಥ್ ಒಮ್ಮೆ ಅಲುಗಾಡಿದಾಗ ಅವಳು ತನ್ನ ಕೈಯನ್ನು ಕೆಳಗಿಳಿಸಿಕೊಂಡಳು. ಸಿದ್ಧಾರ್ಥ್ ಒಂದು ಕ್ಷಣ ತನ್ನ ಕತ್ತನ್ನು ಮೇಲೆ ಕೆತ್ತಿದನು. ಆದರೆ ತಕ್ಷಣವೇ ಮತ್ತೆ ತನ್ನ ಮುಖವನ್ನು ಅವಳ ಕತ್ತಿನಲ್ಲೇ ತೋರಿಸಿಕೊಂಡನು. ಮಾನ್ಯತಾ ಮತ್ತೆ ಯಾವುದೇ ಅಲುಗಾಟ ಮಾಡಲಿಲ್ಲ ಮತ್ತು ಕಣ್ಣುಗಳನ್ನು ಮುಚ್ಚಿಕೊಂಡು ಮಲಗಲು ಪ್ರಯತ್ನಿಸಿದಳು. ಅವಳಿಗೆ ನಿದ್ರೆ ಬಂದ ಸ್ವಲ್ಪ ಸಮಯದಲ್ಲೇ ಸಿದ್ಧಾರ್ಥ್ನ ಧ್ವನಿ ಕೇಳಿಸಿತು. ಇವುಗಳನ್ನು ತೆರೆ ಎಂದು. ಮಾನ್ಯತಾ ಒಮ್ಮೆಲೆ ತನ್ನ ಕಣ್ಣುಗಳನ್ನು ತೆರೆದಳು. ಆದರೆ ಕತ್ತಲು ಇದ್ದುದರಿಂದ ಏನೂ ಕಾಣಿಸಲಿಲ್ಲ. ಅವಳು ಮೆಲ್ಲಗೆ ಲೈಟ್ ಆನ್ ಮಾಡಿ ನೋಡಿದಾಗ ಸಿದ್ಧಾರ್ಥ್ ಅವಳ ಮೇಲಿಂದ ಪಕ್ಕಕ್ಕೆ ಸರಿದು ಮಲಗಿದ್ದನು ಮತ್ತು ಪದೇ ಪದೇ ತನ್ನ ಟೈಯನ್ನು ಕೈಯಿಂದ ಹಿಡಿದುಕೊಳ್ಳುತ್ತಿದ್ದನು. ಅವನು ಎಷ್ಟು ಕುಡಿದಿದ್ದನೆಂದರೆ ಅವನ ಕಣ್ಣುಗಳು ತೆರೆಯುತ್ತಿರಲಿಲ್ಲ. ಆದರೆ ಬಹುಶಃ ಅವನಿಗೆ ತುಂಬ ಸೆಕೆಯಾಗುತ್ತಿರಬಹುದು. ಮಾನ್ಯತಾ ಮುಂದೆ ಬಂದು ಅವನ ಟೈಯನ್ನು ಸಡಿಲಗೊಳಿಸಿ ಅವನ ಶರ್ಟ್ನ ಮೇಲಿನ 3 ಗುಂಡಿಗಳನ್ನು ಬಿಚ್ಚಿದಳು. ಇದರಿಂದ ಅವನಿಗೆ ಸ್ವಲ್ಪ ಸೆಕೆ ಕಡಿಮೆಯಾಗುತ್ತದೆ. ಅವಳು ಅವನ ಬ್ಲೇಸರ್ ಕೂಡ ಕಳಚಲು ಬಯಸಿದಳು. ಆದರೆ ಅದಕ್ಕೆ ಅವಳಿಗೆ ಧೈರ್ಯ ಸಾಲಲಿಲ್ಲ. ಆದರೆ ಈಗ ಅವನು ಸ್ವಲ್ಪ ಶಾಂತನಾಗಿದ್ದಾನೆ ಮತ್ತು ಅವನ ಮುಖವು ನೆಮ್ಮದಿಯಿಂದ ಕೂಡಿರುವುದನ್ನು ಅವಳು ಗಮನಿಸಿದಳು. ಮಾನ್ಯತಾ ಲೈಟ್ ಆಫ್ ಮಾಡಲಿಲ್ಲ. ಹಾಗೆಯೇ ಪಕ್ಕಕ್ಕೆ ತಿರುಗಿ ಮಲಗಿ ಅವನನ್ನೇ ನೋಡುತ್ತಾ ಕುಳಿತಳು. ಅವನು ಇಲ್ಲಿಗೆ ಯಾಕೆ ಬಂದಿರಬಹುದು? ಅವಳಿಗಾಗಿಯೇ ಬಂದಿದ್ದಾನಾ ಅಥವಾ ಅವನ ಉದ್ದೇಶ ಬೇರೆ ಏನಾದರೂ ಇತ್ತಾ? ಮಾನ್ಯತಾ ಮನಸ್ಸಿನಲ್ಲಿಯೇ, ನೀನು ತುಂಬ ಯೋಚಿಸುತ್ತಿ. ಅವನಿಗೆ ನಿನ್ನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಮಾನ್ಯತಾ, ನೀನು ಸಿದ್ಧಾರ್ಥ್ನ ಪಾಲಿಗೆ ಒಂದು ಹೊರೆ ಅಷ್ಟೇ. ನಿನ್ನನ್ನು ಅವನ ಜೀವನದಲ್ಲಿ ಬಲವಂತವಾಗಿ ತಂದು ಹಾಕಲಾಗಿದೆ. ಅದಕ್ಕಿಂತ ಹೆಚ್ಚಾಗಿ ನೀನು ಅವನಿಗೆ ಏನೂ ಅಲ್ಲ. ಈ ಮಾತನ್ನು ನಿನ್ನ ತಲೆಯಲ್ಲಿ ಚೆನ್ನಾಗಿ ಕೂರಿಸಿಕೊ. ಅವನಿಂದ ಎಂದಿಗೂ ಪ್ರೀತಿಯ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡ.
ಇಲ್ಲದಿದ್ದರೆ ನೀನು ತುಂಬ ನೊಂದುಕೊಳ್ಳುತ್ತೀಯ ಎಂದು ಅಂದುಕೊಂಡಳು. ಬೆಳಗಿನ ಜಾವ ಸಿದ್ಧಾರ್ಥನ ತಲೆಯಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವವರೆಗೆ ಅವನು ಕಣ್ಣು ತೆರೆದಿರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ತೀವ್ರವಾದ ನೋವು ಕಾಣಿಸಿಕೊಂಡಿದ್ದರಿಂದ ಅವನು ಕಣ್ಣು ತೆರೆದನು ಮತ್ತು ಮೊದಲಿಗೆ ಅವನ ಕಣ್ಣುಗಳು ಸೀಲಿಂಗ್ ಮೇಲೆ ಬಿದ್ದವು. ಸೀಲಿಂಗ್ನಿಂದ ಕಣ್ಣುಗಳನ್ನು ಸರಿಸಿದ ನಂತರ ಅವನ ನೋಟ ಪಕ್ಕದಲ್ಲಿ ಮಲಗಿದ್ದ ಮಾನ್ಯತಾಳ ಮೇಲೆ ಬಿದ್ದಿತು. ಅವಳನ್ನು ನೋಡಿ ಅವನು ಒಮ್ಮೆಲೆ ಎದ್ದು ಕುಳಿತುಕೊಂಡನು. ನಾನು ಇಲ್ಲಿ ಏನು ಮಾಡುತ್ತಿದ್ದೇನೆ ಎಂದು ಅವನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ಅವನಿಗೆ ನೆನಪಿಗೆ ಬಂದ ಏಕೈಕ ವಿಷಯವೆಂದರೆ ಅತಿ ಹೆಚ್ಚು ಮದ್ಯಪಾನ ಮಾಡಿದ ನಂತರ ಅವನು ತನ್ನ ಇನ್ನೊಂದು ವಿಲ್ಲಾಗೆ ಹೋಗಲು ಕಾರಿನಲ್ಲಿ ಕುಳಿತಿದ್ದ ಎಂಬುದು. ಹಾಗಾದರೆ ಅವನು ಅಲ್ಲಿಗೆ ಹೋಗದೆ ಇಲ್ಲಿಗೆ ಬಂದಿದ್ದಾನ? ಅವನು ಒಮ್ಮೆ ಮಾನ್ಯತಾಳನ್ನು ನೋಡಿದನು ಮತ್ತು ಅವನ ಕಣ್ಣುಗಳು ಅವಳ ತುಟಿಗಳ ಮೇಲೆ ಬಿದ್ದವು. ಅಲ್ಲಿ ತುಸು ಗಾಯದ ಗುರುತಿತ್ತು ಮತ್ತು ತುಟಿಗಳು ಸಂಪೂರ್ಣವಾಗಿ ಊದಿಕೊಂಡಿದ್ದವು. ಅವನು ಮನಸ್ಸಿನಲ್ಲಿ ಅಂದುಕೊಂಡನು, ನಾನು ರಾತ್ರಿಯವಳಿಗೆ ಮುತ್ತು ಕೊಟ್ಟಿದ್ದೇನೆ ಎಂದು. ಅವನಿಗೆ ಸ್ವಲ್ಪ ನೆನಪಾಗುತ್ತಿತ್ತು. ಬಹುಶಃ ಅವನು ಯಾವುದೋ ಮೃದುವಾದ ವಸ್ತುವನ್ನು ಮುಟ್ಟಿದ್ದನು. ಅದರಿಂದಾಗಿ ಅವನು ರಾತ್ರಿ ಮಂತ್ರಮುಗ್ಧನಾಗಿದ್ದನು. ಈ ಅನುಭವವು ಅವನ ನೆನಪಿನಲ್ಲಿತ್ತು. ಆದರೆ ತಾನು ಮಾನ್ಯತಾಳಿಗೆ ಮುತ್ತು ಕೊಟ್ಟಿದ್ದೇನಾ ಮತ್ತು ತಾನು ಅನುಭವಿಸಿದ ಆ ಮೃದುತ್ವವು ಅವಳ ತುಟಿಗಳದ್ದೇ ಎಂಬ ಬಗ್ಗೆ ಖಚಿತವಿರಲಿಲ್ಲ. ಕುಡಿದ ಅಮಲಿನಲ್ಲೂ ಅವನು ಆ ಸ್ಪರ್ಶದ ರುಚಿಯನ್ನು ಮರೆತಿರಲಿಲ್ಲ. ಅವನು ತನ್ನ ಮನಸ್ಸಿಗೆ ಬಂದ ಪ್ರಶ್ನೆಗಳನ್ನು ಬದಿಗಿಟ್ಟು ಮನಸ್ಸಿನಲ್ಲಿ ಅಂದುಕೊಂಡನು, ಸಿದ್ಧಾರ್ಥ್, ಈ ಹುಡುಗಿ ನಿನ್ನ ಜೀವನಕ್ಕೆ ಬಲವಂತವಾಗಿ ತಂದು ಹಾಕಿರುವ ಕೇವಲ ಒಂದು ಆಪತ್ತು ಅಷ್ಟೇ. ಅವನು ತಕ್ಷಣವೇ ಅಲ್ಲಿಂದ ಎದ್ದು ಮೊದಲು ಶವರ್ ತೆಗೆದುಕೊಂಡು ಮತ್ತು ಚೇಂಜಿಂಗ್ ರೂಮ್ನಿಂದ ಬಟ್ಟೆ ಬದಲಾಯಿಸಿ ಹೊರಗೆ ಬಂದನು. ಉಪಹಾರ ಸೇವಿಸದೆಯೇ ಅವನು ಅಲ್ಲಿಂದ ಹೊರಟು ಹೋದನು. ಬೆಳಗ್ಗೆ ಮಾನ್ಯತಾಳ ನಿದ್ರೆ ಕಣ್ಣು ಬಿಟ್ಟಾಗ ಅಲ್ಲಿ ಸಿದ್ಧಾರ್ಥ್ ಇರಲಿಲ್ಲ ಎಂಬುದನ್ನು ಅವಳು ಗಮನಿಸಿದಳು. ತಾನು ರಾತ್ರಿ ಯೋಚಿಸಿದ್ದೇ ನಿಜವಾಯಿತು. ಅವನು ಅವಳಿಗಾಗಿ ಮಾತ್ರ ಅಲ್ಲಿಗೆ ಬಂದಿರಲಿಲ್ಲ ಎಂದು. ಆಫೀಸಿಗೆ ಹೋಗೋ ದಾರಿಯಲ್ಲಿ ಹಠಾತ್ತಾಗಿ ಸಿದ್ಧಾರ್ಥಿಗೆ ಏನೋ ನೆನಪಾಗಿ ಡ್ರೈವರ್ಗೆ ಹೇಳಿದನು, ನೀನು ನನ್ನನ್ನು ಪೆಂಟ್ ಹೌಸ್ಗೆ ಯಾಕೆ ಕರೆದುಕೊಂಡು ಹೋದೆ ಎಂದು ಕೇಳಿದನು. ಡ್ರೈವರ್ ಒಂದು ಕ್ಷಣ ಹಿಂಜರಿದು ನಂತರ, ನೀವೇ ತಾನೇ ಪೆಂಟ್ ಹೌಸ್ಗೆ ಹೋಗಬೇಕು ಎಂದು ಹೇಳಿದ್ದು ಎಂದು ಉತ್ತರಿಸಿದನು. ರಾತ್ರಿ ತಾನು ನಿಜವಾಗಿಯೂ ಪೆಂಟ್ ಹೌಸ್ಗೆ ಹೋಗಲು ಹೇಳಿದ್ದೇನಾ ಎಂದು ಸಿದ್ಧಾರ್ಥಿಗೆ ಆಶ್ಚರ್ಯವಾಯಿತು. ಮತ್ತೊಂದೆಡೆ ಮಾನ್ಯತಾ ಪ್ರೊಡಕ್ಷನ್ ಹೌಸ್ಗೆ ಸ್ಕ್ರಿಪ್ಟ್ ಪಡೆಯಲು ಹೋಗಬೇಕಿತ್ತು. ಅಲ್ಲಿ ಅವಳಿಗೆ ಸಿನಿಮಾದ ಇತರ ಪಾತ್ರಗಳ ಭೇಟಿಯಾಯಿತು. ಸ್ಕ್ರಿಪ್ಟ್ ರೈಟರ್ ಮಾನ್ಯತಾಳಿಗೆ ಸ್ಕ್ರಿಪ್ಟ್ ನೀಡಿ ಅವರಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಇಬ್ಬರು ಹುಡುಗಿಯರ ಕಡೆಗೆ ತೋರಿಸುತ್ತಾ, ಇವಳು ಅಮೀರಾ ಮತ್ತು ಇವಳು ಸನಯ, ಇವರಿಬ್ಬರು ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ ಎಂದು ಹೇಳಿದರು. ಸ್ಕ್ರಿಪ್ಟ್ ರೈಟರ್ ಅಮೀರಾ ಮತ್ತು ಸನಯ ಇಬ್ಬರನ್ನು ಕರೆದು, ಅಮೀರಾ, ಸನಯ, ಮೂರನೆಯ ಮುಖ್ಯ ನಟಿಯನ್ನು ಭೇಟಿ ಮಾಡಿ, ಇವರ ಹೆಸರು ಮಾನ್ಯತಾ ಎಂದು ಹೇಳಿದರು. ಅಮೀರಾ ಮತ್ತು ಸನಯ ಸ್ಕ್ರಿಪ್ಟ್ ರೈಟರ್ ಮಾತು ಕೇಳಿದ ತಕ್ಷಣವೇ ಅಲ್ಲಿಗೆ ಬಂದರು. ಅಮೀರಾ ಮಾನ್ಯತಾಳ ಕಡೆಗೆ ಕೈಚಾಚಿ, ನಾನು ಅಮೀರಾ, ನಿನ್ನನ್ನು ಭೇಟಿಯಾದದ್ದು ಖುಷಿಯಾಯಿತು. ಒಟ್ಟಿಗೆ ಕೆಲಸ ಮಾಡಲು ಮಜಾ ಬರುತ್ತದೆ ಎಂದು ಹೇಳಿದಳು. ಮಾನ್ಯತಾ ನಕ್ಕು ಉತ್ತರಿಸಿದಳು, ಹೌದು, ಒಟ್ಟಿಗೆ ಕೆಲಸ ಮಾಡುವುದು ನಿಜಕ್ಕೂ ಖುಷಿ ಕೊಡುತ್ತದೆ. ಮತ್ತೊಂದೆಡೆ ಸನಯ ಮಾನ್ಯತಾಳನ್ನೇ ದಿಟ್ಟಿಸಿ ನೋಡುತ್ತಾ ಕೈ ಕುಲುಕಿದಾಗ, ಮಾನ್ಯತಾ, ಈ ಹೆಸರು ತುಂಬ ಹಳೆಯ ಕಾಲದಂತೆ ಅನಿಸುತ್ತಿದ್ದೆ. ನೀನು ನಿನ್ನ ಹೆಸರನ್ನು ಬದಲಾಯಿಸಿಕೊಳ್ಳಬೇಕು ಎಂದು ಹೇಳಿದಳು. ಅವಳ ಮಾತು ಕೇಳಿ ಮಾನ್ಯತಾಳಿಗೆ ಸ್ವಲ್ಪ ವಿಚಿತ್ರವೆನಿಸಿತು. ಆದರೂ ಅವಳು ಆ ಮಾತನ್ನು ಹೆಚ್ಚು ಗಂಭೀರವಾಗಿ ಪರಿಗಣಿಸದೆ ಮೆಲ್ಲಗೆ, ಹಳೆಯದು ಮತ್ತು ಹೊಸದು ಯಾವುದು ಎಂಬುದು ನನಗೆ ಗೊತ್ತಿಲ್ಲ. ಆದರೆ ಈ ಹೆಸರು ನನಗೆ ನನ್ನ ತಾಯಿ ಇಟ್ಟಿದ್ದು ಮತ್ತು ಇದು ನನಗೆ ಬಹಳ ಇಷ್ಟ ಎಂದು ಹೇಳಿದಳು. ಅವಳ ಮಾತು ಕೇಳಿ ಸನಯಾಗೆ ಪೂರ್ಣವಾಗಿ ಸಿಟ್ಟು ಬಂತು. ಆದರೆ ಅವಳ ಮುಖದ ನಗು ಮಾತ್ರ ಮಾಯವಾಗಲಿಲ್ಲ. ಅವಳು ಅಲ್ಲಿಂದ ಹೊರಡುವ ಮುಂಚೆ, ಸರಿ, ನಾನು ಹೊರಡುತ್ತೇನೆ, ನನಗೆ ತಡವಾಗುತ್ತಿದೆ ಎಂದು ಹೇಳಿ ತನ್ನ ಕೈಯಲ್ಲಿ ಸ್ಕ್ರಿಪ್ಟ್ ಹಿಡಿದು ಹೈ ಹೀಲ್ಸ್ ಧರಿಸಿ ಅವಳು ಅಲ್ಲಿಂದ ಹೊರಟು ಹೋದಳು. ಅಮೀರಾ ಮತ್ತು ಮಾನ್ಯತಾ ಕೂಡ ಸ್ಕ್ರಿಪ್ಟ್ ರೈಟರ್ಗೆ ಬಾಯ್ ಹೇಳಿ ಹೊರಗೆ ಬಂದರು. ಹೊರಬಂದ ತಕ್ಷಣ ಅಮೀರಾ ಮಾನ್ಯತಾಳಿಗೆ ಕೇಳಿದಳು, ನಿನಗೆ ಅವಳ ಮಾತು ನೋಯಿಸಲಿಲ್ಲವಾ ಎಂದು. ಮಾನ್ಯತಾಳಿಗೆ ಮೊದಲು ಅವಳು ಯಾರ ಬಗ್ಗೆ ಮಾತನಾಡುತ್ತಿದ್ದಾಳೆಂಬುದು ಅರ್ಥವಾಗಲಿಲ್ಲ. ಆಗ ಅವಳಿಗೆ ಸನಯಾಳ ನೆನಪಾಗಿ, ಇಲ್ಲ, ಅಂತಹದ್ದೇನೂ ಇಲ್ಲ. ಅವಳ ಮಾತಿಗೆ ನಾನು ಯಾಕೆ ಬೇಸರ ಮಾಡಿಕೊಳ್ಳಲಿ? ನನ್ನ ಹೆಸರು ಇಷ್ಟವಾಗಲಿಲ್ಲ ಎಂದು ಅವಳು ಹೇಳಿದ್ದಾಳೆ ಅಷ್ಟೇ. ಇದರಲ್ಲಿ ಬೇಸರ ಮಾಡಿಕೊಳ್ಳುವಂತಹ ವಿಷಯ ಯಾವುದು ಎಂದು ಹೇಳಿದಳು. ಅಮೀರಾ ನಕ್ಕು, ನೀನು ತುಂಬ ಪಾಸಿಟಿವ್ ಆಗಿ ಯೋಚಿಸ್ತೀಯ. ನಿನ್ನ ಜೊತೆ ಕೆಲಸ ಮಾಡಲು ನನಗೆ ಖುಷಿಯಾಗುತ್ತದೆ ಎಂದು ಹೇಳಿದಳು. ಆಗ ಮಾನ್ಯತಾಳ ಕಣ್ಣಿಗೆ ಮುಂದಿನಿಂದ ಒಬ್ಬ ಹುಡುಗ ಬರುವುದು ಕಾಣಿಸಿತು. ಅವನನ್ನು ನೋಡಿದ ಕೂಡಲೇ ಅವಳ ಹೆಜ್ಜೆಗಳು ನಿಂತು ಹೋದವು ಮತ್ತು ಅವಳು ಮೆಲ್ಲಗೆ ಎಂದಳು, ಇವನು ಈಗ ಇಲ್ಲಿ ಏನು ಮಾಡುತ್ತಿದ್ದಾನೆ ಎಂದು. ಮುಂದುವರಿಯುವುದು.